ರೆಬೆಲ್ಸ್ಗೆ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಮಣೆ ಹಾಕ್ತಿರುವುದಕ್ಕೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ರೆಬಲ್ ಆಗಿದ್ದಾರೆ. ರೆಬೆಲ್ಸ್ಗೆ ಮಾತ್ರ ಮಣೆ ಹಾಕ್ತೀರಾ, ಪಕ್ಷ ನಿಷ್ಠೆ ಇರೋರನ್ನ ಕಡೆಗಣಿಸ್ತೀರಾ ಅಂತ ಸಚಿವ ಸ್ಥಾನ ಸಿಗದ ಕಾರಣಕ್ಕೆ ಕಾಂಗ್ರೆಸ್ ಬಿಡಲು ರೆಡಿಯಾಗಿದ್ದಾರಂತೆ. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಭೇಟಿ ಮಾಡಿ 45 ನಿಮಿಷಗಳ ಕಾಲ ಚರ್ಚಿಸಿ ಪಕ್ಷ ಬಿಡೋದಾಗಿ ಹೇಳಿದ್ದಾರಂತೆ. ಈ ವೇಳೆ ದಿನೇಶ್ ಗುಂಡೂರಾವ್ ಮನವೊಲಿಕೆಗೆ ಯತ್ನಿಸಿದ್ದಾರೆ. ನಾವೀಗ ಯಾರನ್ನೂ ಕೂಡ ಸಚಿವರನ್ನಾಗಿ ಮಾಡ್ತಿಲ್ಲ, ಸದ್ಯ ಇಬ್ಬರು ಪಕ್ಷೇತರರು ಮಾತ್ರ ಸಚಿವರಾಗಿದ್ದಾರೆ ಅಂತ ಮನವೊಲಿಕೆ ಯತ್ನ ಮಾಡಿದ್ರೂ ಕೂಡ ರಾಮಲಿಂಗಾರೆಡ್ಡಿ ತಮ್ಮ ನಿರ್ಧಾರವನ್ನ ಬದಲಿಸಲ್ಲ ಎಂದು ಖಡಕ್ ಆಗಿ ಹೇಳಿದ್ದಾರಂತೆ. ನನ್ನ ರಾಜೀನಾಮೆ ನಿರ್ಧಾರವನ್ನ ನಿಮಗೆ ಹೇಳಿದ್ದೇನೆ, ಮೊದಲು ನೀವು ಡಿಸೈಡ್ ಮಾಡಿ ಆಮೇಲೆ ಹೈಕಮಾಂಡ್ಗೆ ಈ ವಿಷಯವನ್ನ ತಿಳಿಸಿ ಎಂದು ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಬಳಿ ಹೇಳಿದ್ದಾರಂತೆ. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಕಾಂಗ್ರೆಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. 7ನೇ ಬಾರಿ ರಾಮಲಿಂಗಾರೆಡ್ಡಿ ಶಾಸಕರಾಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕರು ಅವರು. ಬಿಜೆಪಿಗೆ ರಾಮಲಿಂಗಾರೆಡ್ಡಿ ಗಾಳ ಹಾಕಿದ್ಯಾ ಎಂಬ ಪ್ರಶ್ನೆ ಎದುರಾಗಿದೆ. ಉತ್ತರ ಪ್ರದೇಶದಲ್ಲಿ ಮೋದಿ ಅಲೆಯಲ್ಲಿ ಕೊಚ್ಚಿ ಹೋಗಿರುವಂತಹ ಬಿಎಸ್ಪಿ ಮತ್ತು ಎಸ್ಪಿ ಮೈತ್ರಿಯಿಂದ ಹೊರಬರಲು ನಿರ್ಧರಿಸಿದೆ. ಮುಂಬರುವಂತ ವಿಧಾನಸಭೆ ಉಪಚುನಾವಣೆಯಲ್ಲಿ 11 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಲು ಬಿಎಸ್ಪಿ ನಾಯಕಿ ಮಾಯಾವತಿ ನಿರ್ಧರಿಸಿದ್ದು ಎಸ್ಪಿಗೆ ಶಾಕ್ ಕೊಟ್ಟಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧಿಸಲು ರೆಡಿಯಾಗಿರಿ ಎಂದು ಪಕ್ಷದ ನಾಯಕರಿಗೆ ಸೂಚಿಸಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ 62 ಸ್ಥಾನದಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿದ್ರೆ ಎಸ್ಪಿ ಮತ್ತು ಬಿಎಸ್ಪಿ ಮೈತ್ರಿ ಕೇವಲ 15 ಸೀಟ್ಗಳನ್ನ ಗೆದ್ದಿತ್ತು. ಮುಲಾಯಂ ಸಿಂಗ್ ಯಾದವ್ ಕುಟುಂಬದ ಕಲಹದಿಂದಾಗಿ ಬಿಎಸ್ಪಿಗೆ ನಷ್ಟವಾಗಿದೆ ಅಂತ ಮಾಯಾವತಿ ಹೇಳಿದ್ದಾರೆ. ಎಸ್ಪಿಗೆ ತಮ್ಮ ಕುಟುಂಬದ ಸೀಟ್ಗಳನ್ನೇ ಉಳಿಸಿಕೊಳ್ಳಲು ಆಗಿಲ್ಲ. ಮುಲಾಯಂ ಸಿಂಗ್ ಯಾದವ್ ಸೋದರ ಶಿವಪಾಲ್ ಯಾದವ್ ನಡೆಯಿಂದ ಯಾದವ ಸಮುದಾಯದ ವೋಟುಗಳು ಬಿಜೆಪಿಗೆ ಹೋಗಿವೆ. ಇದರಿಂದಾಗಿ ಬಿಎಸ್ಪಿಗೆ ನಷ್ಟವಾಗಿದ್ದು ಮೈತ್ರಿ ಮುರಿದುಕೊಳ್ಳಲು ರೆಡಿಯಾಗಿದ್ದಾರೆ ಮಾಯಾವತಿ. ಇನ್ನು ಲೋಕಸಭೆಗೆ ಆಯ್ಕೆಯಾದ ಶಾಸಕರಿಂದ ತೆರವಾಗಿರುವಂತಹ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆಯಲಿದೆ.